ಸ್ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಹಿನಿ ಸ್ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಹಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ರುಕ್ಮಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ
ಪ್ರೇಮ ಪರಾಗ ಸುಮಚರಣ ಬೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ಬೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ಪರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾಮ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾಮ ಭಾಮಿನಿ ರುಕ್ಮಿಣಿ ಸ್ವಾಮಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರಿಯೊಂದಿಗೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಆದರೆ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠರನು ಕುಲಪುರೋಹಿತರಾದ ದೌಮ್ಯನನ್ನು ಸಂಧಿಗೆ ಕಳಿಸಿದನು. ಆದರೆ ಆ ಕೌರವೇಶ್ವರ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ಯುದ್ಧವೇನೋ ಒದಗಿದಿತ್ತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನ ಕಟಾಕ್ಷ ಚಂದ್ರಕಿತತ್ವ ಇದು. ದ್ವಾರಕೆ ಕುಸುಮ ಶೈಲದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ವಾಸುದೇವ. ಪ್ರಿಯತಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿವೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದ್ರೆ ಏಕೆ ಸ್ವಾಮಿ? ಯುದ್ಧವೆಂದರೆ ವೀರರಿದು ನಟಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ರಕ್ತದ ಚಕ್ರದ ತೃಷೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಕೃತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿ ನಿಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಧರಿಸಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಹಾಗಾದ್ರೆ ಈ ಶೈನಾಗಾರ ಹೊಸ್ತಲನ್ನು ದಾಟಿದಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು ಸ್ವಾಮಿ. ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದೇನೆ. ಇದು ಪರಿಹಾಸ್ಯವಲ್ಲ ತಾನೇ? ರುಕ್ಮಿಣಿ, ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗನೆಯರಿಂದ ಪ್ರವೇಶಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಹಾಡಿಸಿ ನಲಿಸಿದ ಈ ಲಲಿತ ಕೃಷ್ಣನ ದಿವ್ಯ ಸ್ವರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರಿಗೂ ಲೀಲಾ ಮಾತ್ರದಿಂದ ಸತಿಬಿಡಿದು ಅವನ ಪ್ರಚಂಡ ಹಟ್ಟಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಾನು ಇಲ್ಲಿಂದ ಎಲ್ಲಿಗೆ, ಎಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರದ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರುವುದೆಂಬುದನ್ನು ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಸಮರವೋ
ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಿ ಲೋಕದಿ ಜನಸಿದೆ ನಾ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಿ ಲೋಕದಿ ಜನಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ತನ ಕಾಯ್ದು ಬರೆವೆ ಜನರ ಏನಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕ ಮಾತ್ರ ಇದೆ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಕ್ಯಾದಿ ಮೊದಲ ಹಂತದಲ್ಲೇ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯ ದಾನವರನ್ನು ನಾನು ಅದಕ್ಕಾಗಿಯೇ ಮುಂದಿನ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ಓದ ದೌಮ್ಯರ ಸಮರದ ಸಂಗ್ರಾಮದ ಅಪೇಕ್ಷೆಗಾಗಿ ನನ್ನ ಸಹಾಯವನ್ನು ಬೇಡಲು ದುರ್ಯೋಧನನು ಬರುತ್ತಿರುವನು. ಬರಲಿ ಬರಲಿ, ಬಹಳ ಸಂತೋಷ. ಓ ನನ್ನ ಪ್ರಾಣಸಖ, ನನ್ನ ಮಿತ್ರ, ಅನ್ಯನ್ಯ ಗೌರವದೊಳಗಿಂದೆ ನನ್ನನ್ನು ಸಹಾಯ ಬೇಡಲು ಬರುತ್ತಿರುವನು. ಬರಲಿ ಬರಲಿ, ಬಹಳ ಸಂತೋಷ. ರುಕ್ಮಿಣಿ, ನೀನಿನ್ನು ಹೋಗು ಪ್ರಯತ್ನಿಸಿ. ನಾನು ಕ್ಷಣಕಾಲ ನಿದ್ರಿಸಿ ಪುನಃ ಎಚ್ಚರಗೊಂಡರೆ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಬೇಕಾಗಿರುವುದು. ಹೋಗು ಪ್ರಯತ್ನಿಸಿ. ನಯನ ಮನೋ ಅರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋ ಅರಿಯೇ ನಯನ ಮನೋ ಅರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋ ಅರಿಯೇ ಮಂದರ ಗಿರಿಧರ ನರಸಿದಯಾಮಯಿ, ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಾಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ತಿಲಕ ಶ್ರೀ ಕಮಲಾಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋ ಅರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋ ಅರಿಯೇ. ಸುಮನ
ಪರಿಮಳವಾದರಸಿ ಮಂದ ಆಸದಿ ನಿನ್ನನ್ನು ಒದಿಸಿ ಗಂಧ ಪರಿಮಳವಾದರಸಿ ಮಂದ ಆಸದಿ ನಿನ್ನನ್ನು ಒದಿಸಿ ಮನ ಮಂದಿರದೊಳು ನೆಲೆಸಿ ಆ ಬೀರುವ ಚೆಲುವಿನ ತಾರೆ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋ ಅರಿಯೇ ಪ್ರಿಯ ಸುಂದರ ವದನೆ ನಯನ ಮನೋ ಅರಿಯೇ ನಯನ ಮನೋ ಅರಿಯೇ ಕ್ಷಣ ಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಆದವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಜನಾರ್ದನ. ಹೇ ಕೃಷ್ಣ, ಕಾಪಾಡು ಕಾಪಾಡು. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಪರಮಾತ್ಮ. ಭಕ್ತರ ಪೊರೆವಾ ದಾನವ ವೈರಿ. ಹೇ ಕೃಷ್ಣ ಪರಮಾತ್ಮ, ಕಾಪಾಡು ಕಾಪಾಡು. ಭಕ್ತರ ಪೊರೆವಾ ದಾನವ ವೈರಿ, ಜ್ಞಾನವ ಮಾಡುವೆ ಕರುಣಿಸೋ ದೇವಾ ಕೃಷ್ಣ. ಭಕ್ತರ ಪೊರೆವಾ ದಾನವ ವೈರಿ, ಭಕ್ತರ ಪೊರೆವಾ ದಾನವ ವೈರಿ, ಜ್ಞಾನವ ಮಾಡುವೆ ಕರುಣಿಸೋ ದೇವಾ ಎನ್ನಿಗೆ ಕರುಣಿಸಿ ಕಾಯೋ ತಂದೆ. ಹೇ ಪರಮಾತ್ಮ, ಎಂದಿಗೆ ಕರುಣಿಸಿ ಕಾಯೋ ತಂದೆ. ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ
ಆಹಾ, ಆ ಶಕುನಿಯ ಕುಟಿಲೋಪಾಯದಿಂದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಗೆ ಪ್ರವೇಶಿಸುತ್ತಿರುವನು. ಇರಲಿ, ಆತನ ಮಾರ್ಗವನ್ನು ಅಡ್ಡಗಟ್ಟಿ ಆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಹೊಂದಲು ನಾನೀಗಲೇ ದ್ವಾರಕಿಗೆ ಪ್ರವೇಶವನ್ನು ಮಾಡುವೆನು. ಹೇ ಜನಾರ್ದನ, ಕಾಪಾಡು ಕಾಪಾಡು. ಎತ್ತರ ಪೊರೆವಾ ದಾನವ ಬೈರಿ, ಕೇಶವ ನಿನ್ನ ನಾಮಾಮೃತವ. ಜನಾರ್ದನ, ಹೇ ಕೃಷ್ಣ, ಕಾಪಾಡು ಕಾಪಾಡು. ಅಕ್ಷರ ಪೊರೆವಾ ದಾನವ ವೈರಿ, ಜ್ಞಾನವ ಮಾಡುವೆ ಕರುಣಿಸೋ ದೇವಾ. ಹೇ ಪರಮಾತ್ಮ ಕೃಷ್ಣ, ಜ್ಞಾನವ ಮಾಡುವೆ ಕರುಣಿಸೋ ದೇವಾ. ಎಂದಿಗೆ ಕರುಣಿಸಿ ಕಾಯೋ ತಂದೆ, ಎಂದಿಗೆ ಕರುಣಿಸಿ ಕಾಯೋ ತಂದೆ. ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ. ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದೀನ ನಾಮೊರೆ ಕೇಳಿಸದೆ, ಈ ದೀನ ನಾಮೊರೆ ಕೇಳಿಸದೆ. ಹೇ ಜನಾರ್ದನ, ಕೃಷ್ಣ ಎಲ್ಲಿರುವೆ? ಕಾಪಾಡು ಕಾಪಾಡು. ದಯಾನಿಧೆ ಕೃಪಾಕರ ಮಾಧವ, ಮಾಧವ ಮುಕುಂದನೆ ದಯಾನಿಧೆ ಕೃಪಾಕರ ಮಾಧವ. ದರೆಯೆಲ್ಲ ನಿನ್ನ ಮಾಯೆ ಜನರೆಲ್ಲ ಹೊಗಳುವರು, ದರೆಯೆಲ್ಲ ನಿನ್ನ ಮಾಯೆ ಜನರೆಲ್ಲ ಹೊಗಳುವರು. ನಿರತ ಜೀವಧಾರಣೆ ನೀರಲು ಭಯವೇಕೆ, ನಿರುತ ಜೀವಧಾರಣೆ ನೀರಲು ಭಯವೇಕೆ. ನಿಮಗಾಗಿ ತಪಿಸುವೆವೋ ನಮ್ಮಡೆಯ ಗೋವಿಂದ, ನಿಮಗಾಗಿ ತಪಿಸುವೆವೋ ನಮ್ಮಡೆಯ ಗೋವಿಂದ. ಮಾಧವ ಮುಕುಂದನೆ ದಯಾನಿಧೆ ಕೃಪಾಕರ ಮಾಧವ. ಪರಮಾತ್ಮ ಪರಂಧಾಮ, 14 ಲೋಕದಲ್ಲಿ ನಿನ್ನ ಮಹಿಮೆಯು ತುಂಬಿರುವಾಗ ಈ ಬಡಭಕ್ತನ ಮೇಲೆ ಕರುಣೆ ತೋರಿಸು ದೇವ. ಎಂತರಂಜಪದು ಗೋಪಿಕಾಂಗಣ ಸಮನ ಮಂದಿರ, ಎಂತರಂಜಪದು ಎಂತರಂಜಪದು ಗೋಪಿಕಾಂಗಣ ಸಮನ ಮಂದಿರ, ಎಂತರಂಜಪದು. ಯಾರಿಗಾದರೂ ಸಾಧ್ಯವಾಗಲು ಆನಿತ ಹರಿಪುರದ ಮಂದಿರ, ಯಾರಿಗಾದರೂ ಸಾಧ್ಯವಾಗಲು ಆನಿತ ಹರಿಪುರದ ಮಂದಿರ. ಕೊಲ್ಲ ಕೃಷ್ಣನ ತುಂಡು ನಾಡುವ, ಕೊಲ್ಲ ಕೃಷ್ಣನ, ಕೊಲ್ಲ ಕೃಷ್ಣನು ನಾಟ್ಯವಾಡು, ಕೊಲ್ಲ ಮುಂದನ ಮಂದಿರ, ಎಂತರಂಜಪದ ಗೋಪಿಕಾಂಗಣ ಸಮನ ಮಂದಿರ, ಎಂತರಂಜಪದ.
ಎಂತರಂಜೆ ಪದ ಎಂತರಂಜೆ ಪದ ಎಂತರಂಜೆ ಪದ. ಏನೀ ಭವನದ ಶೃಂಗಾರ, ಏನೀ ಭವನದ ವೈಭೋಗ. ಎತ್ತ ನೋಡಿದರಲ್ಲಿ ಮುತ್ತುರತ್ನಗಳಿಂದ ಕತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು. ದೃಷ್ಟಿ ಬೀರಿದರೆ ಚಿಂತ ಚಂಚಲಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ನಯನ ಮನೋಹರ ಶಿಲ್ಪನಾ ಚಾತುರ್ಯಗಳು. ಏನೀ ಶಿಲ್ಪಿಗಳ ಲಾವಣ್ಯ. ಈ ಶಿಲ್ಪಿಗಳಿಗೆ ಜೀವವು ಕೊಟ್ಟರೆ ಜೀವಕಲ ಪರಿಪೂರ್ಣ ಶಿಲ್ಪಿಗಳು. ಓ ಶಿಲಾಬಾಲಕಿಯರು. ಒಬ್ಬ ಏನೀ ಮಧುರ ಮಿಲನ, ಏನೀ ಮಧುರ ಮಿಲನ, ಏನೀ ಸೌಂದರ್ಯ. ಅಬ್ಬ ನಾನೇ ಒಂದು ಸಾರಿ ಆಲಂಗಿಸಲು, ಮತ್ತೊಂದು ಸಾರಿ ಆಲಂಗಿಸಲು. ಭಲೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುರುದೀಪ ಕೌರವೇಶ್ವರ, ಕುರುವಂಶ ಕುರುದೀಪ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಕುರುವಂಶ ಕುರುದೀಪ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ನರರಂಗಧೀಧೀರ ಪ್ರಚಂಡ ಕೌರವ, ನರರಂಗಧೀಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಏನು ನನಗೆ ಮತಿಭ್ರಮಣೆಯೋ ಇಲ್ಲ ಕನಸು? ಇದೆಲ್ಲವೂ ಮಾಯಾಜಾಲವಿರಬಹುದು, ಇದೆಲ್ಲವೂ ಕೃಷ್ಣನ ಮಾಯಾಜಾಲವಿರಬಹುದು. ಭಾವಪರವಶನಾದೆ, ಭಾವಪರವಶನಾದೆ. ನವಕಂಡ ಭೂಮಂಡಲ ವಿಪ್ರಥಮನಾದ ನಿರಂತರ ನಿಜಪಾಲ ದುರ್ದಂಡನಾಗಿ ಶಾಶ್ವತವಾದ ದಿಗ್ವಿಜಯವನ್ನೇ ಬಯಸುತ್ತಿರುವ ಭಯಂಕರ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ಅರಮನೆಗಿಂತಲೂ ಈ ಮಾಧವನ ಅರಮನೆ ಸರಿತೂಗಬಲ್ಲದೆ? ಓ ಕೃಷ್ಣನು ನಿದ್ರಿಸುತ್ತಿರುವನು. ಇದು ಕಪಟ ನಿದ್ರೆ ಇರಬಹುದು,
ಈ ನಂದ ಗೋಪಾಲನು ಇಲ್ಲ. ಓ ಕೃಷ್ಣನು ನಿದ್ರಿಸುತ್ತಿರುವನು. ಈ ನಂದ ಗೋಪಾಲನು ಹಗಲು ನಿದ್ರಿಸುವುದಕ್ಕೆ ಒಂದು ರಹಸ್ಯವಿದ್ಯೆ ಇರಬಹುದು. ಇರಲಿ, ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು. ಆದರೆ ನಿದ್ರಾವೇಶದವರುಗಳನ್ನು ಎಚ್ಚರಿಸಲು ಸಾಧ್ಯವೇ? ಇರಲಿ, ಇನ್ನು ನಮ್ಮದೇ ಜಯ. ಪಾಂಡವರಿಗೆ ಅಪಜಯವೆಂಬುದರಲ್ಲಿ ಸಂಶಯವೇ ಇಲ್ಲ. ಓಹೋ, ಸಾರ್ಥಕೆ ಇಲ್ಲೇ ಇರುವೆಯಾ? ಒಂದು ಮಾತಿದೆ ಸಾರ್ಥಕೆ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಲಿದೆ. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ನಾನಿಲ್ಲಿಗೆ ಬಂದಿರುವೆನು. ಗುರುರಾಜ, ಇದಕ್ಕೆ ಉತ್ತರ ನೀಡಲು ನಾವು ಸ್ವತಂತ್ರರಲ್ಲ. ನಾವು ಶ್ರೀ ಕೃಷ್ಣ ಪರಮಾತ್ಮನ ಅಧೀನರು. ಶ್ರೀ ಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕೆ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷ ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮಗೆ ಸೇರಿದಂತೆ. ಆದರೇನಂತೆ, ಇನ್ನು ನಮ್ಮದೇ ಜಯ. ಪಾಂಡವರಿಗೆ ಅಪಜಯವೆಂಬುದರಲ್ಲಿ ಸಂಶಯವೇ ಇಲ್ಲ. ಇರಲಿ, ಸ್ವಲ್ಪ ವಿಶ್ರಾಮಿಸಿಕೊಳ್ಳುವೆನು. ಹಾಗೆ ಆಗಲಿ, ಪೀಠದಲ್ಲಿ ಕುಳಿತುಕೋ. ಸಕಲ ಸಾಮ್ರಾಜ್ಯ ದುರಂದರ ಧೀರ ಸಿಯೋಧನ ನೆನೆಸಿ ಈ ಗೊಲ್ಲನ ಪದದಡೆ ಕುಳಿತು ನಗದಿಹರೆ ನಗದಿಹರೆ ನನ್ನ ಸರಿರಾಜರಲ್ಲ ಶೀಘ್ರ ಜೋಳ್ ಸೇರುವೆ ಶಿರದ ಬಳಿಗೆ. ಚಕ್ರ ಚಕ್ರೇಶ್ವರನಾದ ನಾನು ಈ ದನ ಕಾಯುವ ಗೊಲ್ಲನ ಪದದಡಿಯಲ್ಲಿ ಈ ರಾರಾಜನೇ ಅದು ಆ ಶಿರದ ಭಾಗವೇ ನನಗೆ ಸಮುಚಿತವಾದ ಸ್ಥಾನ. ಕೃಷ್ಣ ಕಾಪಾಡು ಕಾಪಾಡು, ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಹೇ ಕೃಷ್ಣ, ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವನೇನೋ ಕೃಷ್ಣ, ಮಾಧವ ಪರಮಾತ್ಮ. ಪಾಂಡವರೈವರ ಪ್ರಾಣವನೇನೋ ಪರಮದಯಾಕರ ಕೊಡು ಎನಗಮಯವ. ಪರಮದಯಾಕರ ಕೊಡು ಎನಗಮಯವ. ಜೀವವು ನೀನೆಂದು ನಂಬಿದೆ ನಯ್ಯ. ಹೇ ವಾಸುದೇವ, ಜೀವವು ನೀನೆಂದು ನಂಬಿದೆ ನಯ್ಯ. ಕರುನಾಳು ಕೃಪೆ ನೀನು ದಲಿಗರಿಸು ಹರಿಯೇ. ಕರುನಾಳು ಕೃಪೆ ನೀನು ದಲಿಗರಿಸು ಹರಿಯೇ. ದರ್ಶನವಾನಿ ತೋರೆಯ
ದರ್ಶನವಾನಿ ತೋರೆಯ. ಹೇ ಪರಮಾತ್ಮ ವಾಸುದೇವ, ಕಾಪಾಡು ಕಾಪಾಡು. ಅರಣ್ಯವಾಸವ ಆಜ್ಞಾನುಸಾರದಿ. ಹೇ ಮುಕುಂದ ಮಾಧವ, ಅರಣ್ಯವಾಸವ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವ. ಕೃಷ್ಣ ಮಾಧವ, ವಾಸುದೇವ, ಕಾಪಾಡು ಕಾಪಾಡು. ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಹೇ ವಾಸುದೇವ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ನೀನು ಬಲಿಕರಿಸೋ ಹರಿಯೇ. ಕರುಣಾಳು ಕೃಪೆ ನೀನು ಬಲಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಕೃಷ್ಣ ಮಾಧವ, ಕೇಶವ, ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬ ಕಾರ್ಯದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ಅದನ್ನು ಹೇಳುವ ಮನಸ್ಸು ನನಗಿಲ್ಲ, ನೀನೇ ಹೋಗಿ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿರುವನು. ಇರಲಿ, ಬಹಳ ಸಂತೋಷ. ಇದು ಎಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಹೇತಕ್ಕೆ? ಅವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದರೆ ಅದಕ್ಕಿಂತ ಸಂತೋಷಕರವಾದ ವಿಷಯವು ಮತ್ತೇನಿರುವುದು ಸಾರ್ಥಕಿ? ಯುಧಿಷ್ಠರು ತಮ್ಮ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ಪುನಃ ವನವಾಸಕ್ಕೆ ತೆರಳಿದರಾಯಿತು. ಹೇ ಜನಾರ್ದನ, ಹೇ ವಾಸುದೇವ, ಅಂಧಕಾರದಿಂದ ಬೆಳಕಿನೆಡೆಗೆ ಸೆಳೆದುಕೊಂಡು ಬಾ. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು. ಹೇ ವಾಸುದೇವ, ಜಾಗರೀಕನಾಗು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವಾರು ಮಂದಿ ರಾಜರ ಸಹಾಯವೂ ಸಹಕಾರವೂ ದೊರಕುವುದು. ಹೇ ಸುಯೋಧನ, ನಾನು ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದ ಚರಣದಲ್ಲಿ ಕುಳಿತು 4 ಮಾತುಗಳನ್ನು ಹಾಡಿ ಹೋಗಬೇಕೆಂದು ಬಂದಿರುವೆನು. ಸರಿ, ನೀನು ಯಾವ
ನೋಡಪ್ಪ, ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಸುಯೋಧನ, ಒಂದು ವೇಳೆ ಸಿಕ್ಕಿ ಬಿದ್ದಿದ್ದರೂ ಸಂತೋಷಕರವಾದ ವಿಷಯವೇ. ಕುರು ಪಾಂಡವರ ದಮನದಲ್ಲಿ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ. ಹೇ ಜನಾರ್ದನ, ಜಾಗರೂಕನಾಗು. ಅಂಧಕಾರದಿಂದ ಬೆಳಕಿನೆಡೆಗೆ ಸೆಳೆದುಕೊಂಡು ಬಾ. ಹೇ ವಾಸುದೇವ, ಹೇ ಕೃಷ್ಣ, ಕಾಪಾಡು ಕಾಪಾಡು. ಸಬರಿಗ ಭಯವನಿಟ್ಟ ಪ್ರಭುವೆಯಳು, ಭಕ್ತ ವಿಭೀಷಣಂ ಸ್ವಭಾವವ ತಾಳು. ಏನು ನಿನ್ನ ಮಹಿಮೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ನೋಡಿಸದೆ ನಿದ್ರೆಯಂ ಜಾಗೃತನಾಗೋ. ಹಗಗಳ ಹಗನಿ ನೋಡಿಸದೆ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಸಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರಿಹರಿಸವು ನೀನು ಜನಾರ್ದನ. ಯುಗ ಯುಗದ ಪರಿಹರಿಸವು ನೀನು. ನಗು ನಗು ತಲೆ ಜಗವ ಕುಳಿತಿದೆ. ಯುಗ ಯುಗದ ಪರಿಹರಿಸವು ನೀನು. ನಗು ನಗು ತಲೆ ಜಗವ ಕುಳಿತಿದೆ. ಮೃಗ ಮುನಿ ಧರ್ಮದ ಆಶ್ರಯ ನೆನೆಸಿ ಮೋಕ್ಷವ ನೀಡಿದ ತಂದೆ. ಮೃಗ ಮುನಿ ಧರ್ಮದ ಆಶ್ರಯ ನೆನೆಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಸಯನ ಸುಂದರ ವದನ, ಹೀಗಿಸೋ ಲೋಕದ ಭವ ಬಂಧನ, ಹೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯ ದೈವ ಬ್ರಹ್ಮಾಂಡದೊಳು ಹೀನ ಶರಣ್ಯ. ಪಾಂಡವರ ಆರಾಧರಣ್ಯ ಬ್ರಹ್ಮಾಂಡದೊಳು ಹೀನ ಶರಣ್ಯ. ಒಂದು ಸಭೆಯೊಳಗೆ ದ್ರೌಪದಿಯ ಅಪಮಾನ ಸಹಿಸದೆ ಮೊರೆಯಿಡಲು, ಅಂತ ಸಭೆಯೊಳಗೆ ದ್ರೌಪದಿಯ ಅಪಮಾನ ಸಹಿಸದೆ ಮೊರೆಯಿಡಲು ಶೀಘ್ರದಿ ಬಂದು ಹಾಯನಿನೆಂದು ಇಂದು ಮೌನವೇ ಜನಾರ್ದನ.
ವಾಸುದೇವ, ಹೇ ಕೃಷ್ಣ, ಏಳು ಜನಾರ್ದನ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು. ಯಾರು? ಧನಂಜಯ ಪರಮಾತ್ಮ. ಬಂದು ಎಷ್ಟು ಹೊತ್ತಾಯ್ತು? ಕುಶಲವೇ ಪಾಂಡವಗ್ರಜರು? ಬಾಬಾ ಪರಮಾತ್ಮ. ಕುಶಲದಿಂದಿಹರೇ ವಾಯುತನುಜನು, ಕುಶಲದಿಂದಿಹರೇ ಮಾದ್ರಿ ಕುಮಾರರು, ಕುಶಲದಿಂದಿಹರೇ ಕುಂತಿ ದೇವಿಯು, ಕುಶಲದಿಂದಿಹರೇ ದ್ರುಪದಾತ್ಮಜೆಯು, ಮಧ್ಯಮ ಪಾಂಡವ ಅರ್ಜುನ. ಪರಮಾತ್ಮ. ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲವೇ ಪ್ರಭು. ಚೇಚೆ, ಚರಣದಡಿಯಲ್ಲಿ ಹೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ ಅರ್ಜುನ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ ಪ್ರಭು. ಬಾವ ವಾಸುದೇವ. ಯಾರು? ಬಾವ ರಮಣ. ನಾನು ಚಕ್ರೇಶ್ವರನು, ರಾಜನು. ಸೌಖ್ಯವೇ ಅಂದರಾಜನು. ಬಾಬಾ ಸೌಖ್ಯದಿಂದಿಹರೇ ಗಾಂಧಾರಿಯೋ, ಸೌಖ್ಯದಿಂದಿಹರೇ ನಿನ್ನ ಸತ ಸಹೋದರರೆಲ್ಲ. ಬಾಬಾ ಕೃಷ್ಣ. ಸೌಖ್ಯದಿಂದಿಹರೇ ಕುರುಶ್ರೇಷ್ಠ ದ್ರೋಣರೆಲ್ಲ, ಚಕ್ರೇಶ್ವರ ಬಾವಾ. ಕೃಷ್ಣ. ಎಲ್ಲರೂ ಸೌಖ್ಯವೇ? ನೀವಿಬ್ಬರು ಹೇತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭ ಆಗಲಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ನಾನಿಲ್ಲಿಗೆ ಬಂದಿರುವೆನು. ಅರ್ಜುನ. ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ಕಾಣುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನನಗೆ ಈ ಯುದ್ಧ ರಂಗದಲ್ಲಿ ಸಹಾಯವನ್ನು ಮಾಡಲೇಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಕೃಷ್ಣ. ಬಾಬಾ ಪಾಂಡವರಿಗೂ ನಮಗೂ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಆದರೆ ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದವರ ಪಕ್ಷವನ್ನು ಮೊದಲು ವಹಿಸಿದ್ದೆ. ಆದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ವಿಚಾರ ನನಗೆ ತಿಳಿದಿರುವುದು. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಬಾಬಾ. ಕೃಷ್ಣ. ಮುಂಚಿತವಾಗಿ ಬಂದೆ ನೀನು ನಿಜ, ಆದರೂ ಮುಂಚಿತವಾಗಿ ಕೃಷ್ಣ ಪಾರ್ಥನ. ನೀವಿಬ್ಬರು ಸಮಾನ ಬಂಧುಗಳಾಗಿರಲು ನಿಮ್ಮ ಬಾಬಾ ಕೃಷ್ಣ ನಿಮ್ಮ ಅಭಿಷ್ಟಗಳನ್ನು ತಿಳಿಸಿ ತೊಲಗಿಸಿ ನಿಮ್ಮ ಮನದ ಸಂಶಯ
ಬಾವಾ, ಕೃಷ್ಣ ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದ್ದರಿಂದ ಪಾರ್ಥನನ್ನು ಕಂಡೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡಬೇಕು. ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಬಾವಾ, ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಭೂಮಿಯ ತೊರೆದು ಮರಳಿ ಬಂದರೆ ಧರೆಗೆ ಸ್ಥಿರವಿಲ್ಲದ ಮಾನವನ ದೇಹ ಆಸೆಯೇ ವಿನಾಶ. ಆಸೆಯೇ ವಿನಾಶ. ಬಾವಾ, ಕೃಷ್ಣ ಭರತ ಕಂಡ ಪ್ರಳಯದಿಂದ ಭರತ ಕಂಡ ಪ್ರಳಯದಿಂದ ಲಾಭಯಾನಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಬಾವಾ, ಮಾತ ಸದೆಯರಲ್ಲಿ ದ್ರೋಹವೆಸುಗಿ ಭರತ ಭೂಮಿ ಆಳ ಬಯಸಿ. ಸದೆಯರಲ್ಲಿ ದ್ರೋಹವೆಸುಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ತನಿಂದ ಬಂದು ಬಳಗರದಿಂದ ಮರಣ ಹೋಮ ಮಾಡಬೇಡ. ಭ್ರಾಂತನಾಗಿ ದುಡುಕಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಬಾವಾ, ಕೃಷ್ಣ ದುರ್ಯೋಧನ ಕೃಷ್ಣ ಅರ್ಜುನನು ನಿನಗಿತ್ತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಒಂದು ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ ಇದ್ದ ಯುವಕನು ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಬಾವಾ, ಅದರಲ್ಲಿಯೂ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡಲಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಈಗ ನಿಮಗೆ ಯಾವುದು ಬೇಕು ಕೇಳಿ ಅರ್ಜುನ. ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಆಕ್ಷೇಪಿಸುವನು ಪರಮಾತ್ಮ. ನಂದಕುಮಾರ ಜನಾರ್ದನ, ನಂದಕುಮಾರ ನೀನು ನನ್ನ ರಥದ ಸಾರಥಿಯಾಗೇ
ಮಧ್ಯಂತರ ಭಾನುಮಂಡಲವಂ ಭೇದಿಸಿ ಕುರು ಸೈನ್ಯವ ನಿರ್ಮೂಲನಗೊಳ್ಳೆ ಮಾಧವ ಆ ಆ ಆ ಯದುಕುಲ ಚೂಡಾಮಣಿ ಕೃಷ್ಣ, ನಾನು ನಿಮ್ಮನ್ನೇ ಆಕ್ಷೇಪಿಸುವೆನು ಪರಮಾತ್ಮ. ಕಪಟ ನಾಟಕ ಸೂತ್ರಧಾರಿ, ನಿರಸ್ತ್ರನು, ನಿರಾಯುಧನಾದ ಈತನಿಂದ ಏನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಬಲರಾಮ ಸಹಿತ ಒಂದು ಅಕ್ಷೋಣಿ ಸೈನ್ಯವೇ ಸಾಕು ನನಗೆ. ಆಗಲಿ ಬಾವ, ಪರಾಕ್ರಮಕ್ಕೆ ತಕ್ಕ ಬಲವೇ ದೊರಕಿತು. ನಡೆ ಬಾವ, ಸೈನ್ಯಕ್ಕೆ ಹಾಗೆ ಮಾಡಿ. ಕೃಷ್ಣ, ವಾಸುದೇವ ಕಾಪಾಡು ಕಾಪಾಡು. ಭಲೆ ಭಲೆ, ಕಪಟ ನಾಟಕ ಸೂತ್ರಧಾರಿ, ಭಾವ, ನಿರಸ್ತ್ರನು, ನಿರಾಯುಧನಾದ ಈತನಿಂದ ಏನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಬಲರಾಮ ಸಹಿತ ಒಂದು ಅಕ್ಷೋಣಿ ಸೈನ್ಯವೇ ಸಾಕು ನನಗೆ. ಆಗಲಿ ಬಾವ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರಕಿತು. ಆದರೆ ಒಂದು ಮಾತು, ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ. ಕೃಷ್ಣ, ಬಾವ, ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಚತುರಾತ ಪ್ರಚಂಡ ರಕ್ತ ಕೋಡಿ ಹರಿಸಿ ಮೃತ್ಯು ತಾಂಡವ ಮೃತ್ಯು ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸಲಿದೆ. ರಣದೋಳ್ ಆಯುಧವಂ ಧರಿಸದಿರ ಕುಲಕಲೆಂಪನೆನಿಪ ದೂಷಣೆ. ಪಾಂಡವರ್ ಎಂದು ಪಾಲಿಮೆಯೋ ನೋಡುವೆನು ನಿನ ಪಂಥ. ಅವತಾರ ಪುರುಷ ಮುಕುಂದ. ಕೃಷ್ಣ, ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರಂದರೆ ನಿನಗೆ ಬಲು ಮಮತೆ. ಈ ಅರ್ಜುನನು ನಿನ್ನ ಪ್ರಾಣ ಸಖ. ಈಗಿರಲು ನಾವು ನಿಮ್ಮಡೆಯನ್ನು ಬೆಳೆದು ಬಂದರೆ ಸಾಧ್ಯವೇ? ಸಾಧ್ಯವೇ ಇಲ್ಲ ಕೃಷ್ಣ. ಆದರೆ ಮಾಡಿದ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನೆಂದು ಪ್ರತಿಜ್ಞೆ ಮಾಡಿರುವೆ. ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವೆ. ಬಾವ, ಹಿಂದೆ ರಾಕ್ಷಸರೊಡನೆ ಹೋರಾಡಿ 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 ನನ್ನ ದೇಹದಲ್ಲಿರುವ ಭಗವು ಕುಂದಿ ಹೋಗಿರುವುದು. ಇನ್ನು ನನ್ನ ಸುದರ್ಶನ ಚಕ್ರವಾದರೂ ಅನೇಕ ರಾಕ್ಷಸರ ತೆಲ್ಲಗಳನ್ನು ಕತ್ತರಿಸಿ 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 ಅರಿತಲ್ಲದಂತೆಯೇ ಆಗಿರುವುದು. ಇನ್ನು ಅಂತಹ ಸಾಹಸಮಯ ಕಾರ್ಯಗಳು ನನ್ನಲ್ಲಿ ಯಾವುದು ಉಳಿದಿಲ್ಲ ಬಾವ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಕೃಷ್ಣ, ಬಾವ, ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ. ಆಗಲಿ ಬಾವ. ಆಯುಧ, ಶಪಥ, ಎಚ್ಚರ. ಆಗಲಿ ಬಾವ. ಮತ್ತೆ ನಿನ್ನನ್ನೆಲ್ಲ ಮಿಲನ ರಣಾಂಗದಲ್ಲಿ ಗುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ ಅಲ್ಲಿ ನೋಡುವೆನು ನಿನ್ನ ಪಾಂಡವರ ಬಲಾಬಲವನ್ನ. ಆಗ ತೋರಿಸು.
ರಾಜ್ಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯವರ್ಧನನಾದ ನನ್ನ ಬಂಧುವೂ ಆದ ಭಗವಾನ್ ಶ್ರೀ ಭಾಸ್ಕರನು ನನ್ನ ರಥದ ಸಾರಥಿಯನ್ನು ಆಗಲು ಅಪ್ಪಣೆಯನ್ನು ಕೊಟ್ಟಿರುವನು. ನಾನಿನ್ನು ಹೋಗಿ ಬರುತ್ತೇನೆ. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಪರಮಾತ್ಮ. ಮಾಡಿದೆ? ಸ್ವಹಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಲ್ಲ. ಪರಮಾತ್ಮ, ವಾಸುದೇವ, ಮಾಧವ ನಿನ್ನಯ ದಯದೆ. ಪರಮಾತ್ಮ, ಮಾಧವ ನಿನ್ನಯ ದಯದೆ ಬಂಧುವೆನ ಜಯವ ಭಯವಿಲ್ಲದೆ ಜಗತಿ ಬಂಧುವೆನ ಜಯವ ಭಯವಿಲ್ಲದೆ ಜಗತಿ ಪುರಹರಿ ನಯ ಒಲುಮೆಯ ಬರದೆ. ಪುರಹರಿ ನಯ ಒಲುಮೆಯ ಬರದೆ ಮಾಧವ ನಿನ್ನಯ ದಯದೆ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ, ಕರದುಳು ಗಾಂಧಿವ್ಯ ಬಿಡದಿರೋ ದೃಢದಿ. ಅರ್ಜುನ, ಪರಮಾತ್ಮ, ಕರದುಳು ಗಾಂಧಿವ್ಯ ಬಿಡದಿರೋ ದೃಢದಿ, ಜದಗಿಡದಿಡು ಜೋಕೆ ಕಡುದಿರನೆಂದೆನಿಸಿ. ಎದೆಗಿಡದಿಡು ಜೋಕೆ ಕಡುದಿರನೆಂದೆನಿಸಿ, ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ವಿಜಯಕ್ಕೆ ಕಾರಣ ಕಾತಲು ನೀನೆ. ವಾಸುದೇವ, ವಿಜಯಕ್ಕೆ ಕಾರಣ ಕಾತಲು ನೀನೆ. ನಿನ್ನದು ಸಾಧಿಸುವೆನು ನಾನು. ಸಾಹಸ ನಿನ್ನದು ಸಾಧಿಸುವೆನು ನಾನು. ಮಾಧವ ನಿನ್ನಯ ದಯದೆ. ಪರಮಾತ್ಮ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದೆಲೆ ಬೋರೆವೆ. ಪಾರ್ಥ, ಅನವರತವು ನಿನ್ನ ಬಿಡದೆಲೆ ಬೋರೆವೆ, ಮನದೊಳು ಮಾನವ. ಪಾರ್ಥ, ಪಾರ್ಥ, ಮನದೊಳು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ, ಮನದೊಳು ಮಾನವ
ಸಾಧಿಸು ಕಾರ್ಯವ ಭಯವೇತಗೆ ಇನ್ನು ಸಾಧಿಸು ಕಾರ್ಯವ ಭಯವೇತಗೆ ಇನ್ನು ಕಾತುರವೇತಗೆ ವಿಜಯ ವಿಜಯ ಕಾತುರವೇತಗೆ ವಿಜಯ ಅರ್ಜುನ ಕೃಷ್ಣ ಮಾತಾ ವಾಸುದೇವ ದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದ ತಕ್ಕವನಲ್ಲ. ಹೇ ವಾಸುದೇವ, ನನಗೆ ಬೇಕಾಗಿರುವುದು ನೀನು. ನಿಮ್ಮನ್ನು ಹೊಂದಿದೆನೂ ಪರಮಾತ್ಮ. ಅರ್ಜುನ, ಹರಿತವಾದ ಕತ್ತಿಯನ್ನು ಬಿಟ್ಟು ರಣಧುರಂಧ್ರಳಾದ ಯಾದವರ ಸಹಾಯವನ್ನು ಬಿಟ್ಟು ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲ ಅರ್ಜುನ. ಇದಕ್ಕೆ ನಿನ್ನ ಅಣ್ಣ ತಮ್ಮಂದಿರು ಚಿಂತೆ ಪಡೆದಿಲ್ಲವೇ ಪಾರ್ಥ? ಪರಮಾತ್ಮ, ಈ ನರನಾಟಕದ ಅಭಿನಯ ಯಾರ ಮುಂದೆ ಪ್ರಭು? ಸತ್ಯವಾಗಿ ಹೇಳಿ, ಜಯವು ಯಾರದಾಯಿತು? ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತೀರಿ? ಅಂತಹ ದೈವ ಶಕ್ತಿಯು ನನ್ನಲ್ಲಿ ಯಾವುದೂ ಇಲ್ಲವಲ್ಲ ಅರ್ಜುನ. ಪರಮಾತ್ಮ, ಚತುರ್ವೇದಗಳೇ ನಿಮ್ಮನ್ನು ಶ್ಲಾಘಿಸುತ್ತಿರುವಾಗ ಸಾಮಾನ್ಯ ಮನುಜರಾಜ ನಾವೆಷ್ಟು ಪರಮಾತ್ಮ? ಅರ್ಜುನ, ನಿನಗೆ ಕಾರ್ಯವಿಲ್ಲವೆಂದು ನಾನು ಹೇಳಿರಲಿಲ್ಲವಲ್ಲ. ಪರಮಾತ್ಮ, ಧರ್ಮಪುತ್ರರು ತಮ್ಮನ್ನು ನನ್ನ ಸಂಗಡ ಕರೆದುಕೊಂಡು ಬರುವಂತೆ ನನಗೆ ಆಜ್ಞೆಯನ್ನೂ ಮಾಡಿದವರು ಪರಮಾತ್ಮ. ಯಾವಾಗ ದಯಮಾಡಿಸುವಿರಿ ಪ್ರಭು? ಪಾರ್ಥ, ಪರಮಾತ್ಮ, ಈ ರಾತ್ರಿ ಇಲ್ಲೇ ಉಳಿದುಕೊಂಡು ಬೆಳಗಾದ ನಂತರ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಪರಮಾತ್ಮ, ನಿಮ್ಮ ಇಚ್ಛೆಯಂತೆ ಆಗಲಿ. ಈ ದಿನ ರಾತ್ರಿ ಇಲ್ಲೇ ಮಲಗಿದ್ದು ಪುನಃ ನಾಳೆ ಬೆಳಿಗ್ಗೆ ಪ್ರಯಾಣವನ್ನು ಮಾಡೋಣ ಪರಮಾತ್ಮ. ಹಾಗಲಿಯೇ ಆಗಲಿ ಪರಮಾತ್ಮ. ನೀನೆ ನನ್ನ ಪ್ರಾಣ ರಮ ರಮಣ, ನೀನೆ ನನ್ನ ಪ್ರಾಣ ರಮ ರಮಣ, ದೇವನಿನ ಧ್ಯಾನ ದಿವ್ಯಾಮೃತ ಪಾನ. ಪರಮಾತ್ಮ, ದೇವನಿನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ದೇವ ವಾಸುದೇವ, ದೇವ ವಾಸುದೇವ, ಆಡುತ್ತ ಪಾಡುತ್ತ ನೀ ಕುಳಿತಿರುವೆ, ಆಡುವ ಜ್ಞಾನವು ನಾ ತುಂಬಿರುವೆ. ಆಡುತ್ತ ಪಾಡುತ್ತ ನೀ ಕುಳಿತಿರುವೆ, ಆಡುವ ಜ್ಞಾನವು ನಾ ತುಂಬಿರುವೆ. ಏನೇ ಬರಲಿ ನಿನ್ನಯ ಒಲುಮೆ, ಏನೇ ಬರಲಿ ನಿಮ್ಮಯ ಒಲುಮೆ. ನಿಮ್ಮಯ ನಾಮವೇ ಲೋಕ ಕಲ್ಯಾಣ.
ಕಾಲಿರು